ಕನಕಪುರ ಆರ್ಎಸ್ ಸಂಸ್ಥೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ದೂಂತೂರು ಮಾರೇಗೌಡ ಸ್ಮಾರಕ ಸಭಾಂಗಣ ಮತ್ತು ಪದವಿ ಕಾಲೇಜಿನ ಅಂತಾರಾಷ್ಟ್ರೀಯ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮ ಶುಕ್ರವಾರ ಜರುಗಿತು. ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸುಧಾಕರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸುಮಾರು 70 ವರ್ಷಗಳಿಂದ ಈ ಸಂಸ್ಥೆ ಬಡವರಿಗೆ, ಹಿಂದುಳಿದವರಿಗೆ ವಿದ್ಯಾದಾನ ಮಾಡುತ್ತಿದ್ದು, ಕರಿಯಪ್ಪನವರ ತ್ಯಾಗವನ್ನು ನಾವು ನೆನೆಯಬೇಕಿದೆ. ನನ್ನ ಸಹಕಾರ ಈ ಸಂಸ್ಥೆಗೆ ಸದಾ ಇರುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಆರ್ಎಸ್ ಸಂಸ್ಥೆ ಅಧ್ಯಕ್ಷರಾದ ಶ್ರೀಕಂಠು, ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಪ್ರೊಫೆಸರ್ ಎಸ್.ಎಂ. ಜಯಕರ, ಮಾಜಿ ಕುಲಪತಿ ಹಾಗೂ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಎನ್.ಎಸ್. ರಾಮೇಗೌಡ, ಉಪಾಧ್ಯಕ್ಷರಾದ ರಂಗನಾಯಕಮ್ಮ, ಕೆ.ಬಿ. ನಾಗರಾಜು, ಪ್ರಾಂಶುಪಾಲರಾದ ಎಂ.ಟಿ. ಬಾಲಕೃಷ್ಣ, ಕಾರ್ಯದರ್ಶಿ ಪುಟ್ಟಸ್ವಾಮಿ ಮುಂತಾದವರು ಭಾಗವಹಿಸಿದ್ದರು. ಟೆಕ್ನಿಕಲ್ ಕೋರ್ಸ್ಗಳೆಲ್ಲ ತರಬೇಕು ಅಂತ MCA ತಂದು MBA ತಂದು ಫಸ್ಟ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಅದರ ಅಫಿಲಿಯೇಟೆಡ್ ಕಾಲೇಜು ಕರಿಯಪ್ಪನವರ ಹೆಸರಲ್ಲಿ ಕರಿಯಪ್ಪ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಅಂತ ಇಲ್ಲಿ ನಾವು ಓಪನ್ ಮಾಡಿದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಬದಲಾವಣೆ ರೂಪವನ್ನು ನಾವು ಕೊಡ್ತಾ ಇದ್ದೀವಿ. ಆದರೆ ಈಗಿನ ಕಾಲದಲ್ಲಿ ಇಲ್ಲಿ ಕಾಂಪಿಟೇಷನ್ ಇದೆ. ಒಂದು ಶಿಕ್ಷಣ ಕ್ಷೇತ್ರದ ಬದಲಾವಣೆನೂ ಒಂದು 10-15 ವರ್ಷದಿಂದ ಜಾಸ್ತಿ ಆದರೆ ಜೊತೆಗೆ ಹೆಚ್ಚು ಕಮರ್ಷಿಯಲ್ ಇದೆ. ಅವಾಗಿದೆ ನೀವು ಮಠಗಳು ತಗೊಳ್ಳಿ, ದೊಡ್ಡ ಇನ್ಸ್ಟಿಟ್ಯೂಷನ್ ತಗೊಳ್ಳಿ, ಅವ್ರ ಜೊತೆ ನಾವು ಕಾಂಪೀಟ್ ಮಾಡ್ಬೇಕಂತ ಒಂದು ಸಂದರ್ಭ ಇದೆ. ಯಾಕೆಂದ್ರೆ ಅವತ್ತು ಕನಕಪುರದಿಂದ ಬೆಂಗಳೂರಿಗೆ ಹೋಗೋಕೆ ಕಷ್ಟ ಇತ್ತು, ಎಲ್ಲ ಬರ್ತವೆ. ಈಗ ನಾವು ಒಂದು ಸರ್ವೈವಲ್ ಇನ್ನೊಂದೇನಾದ್ರೆ ಅವರೆಲ್ಲ ನಮ್ಮ ರೈತರ ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಅವರೆಲ್ಲ ವಿದ್ಯೆ ಕೊಡೋಕ್ಕಾಗಲ್ಲ. ಯಾಕೆಂದ್ರೆ ಅವ್ರದೆಲ್ಲ ಎಕ್ಸಾರ್ಮೆಂಟ್ ಫೀಸ್ ಕಲೆಕ್ಟ್ ಮಾಡ್ತಾರೆ. ಕರಿಯಪ್ಪನವ್ರ ತತ್ವ ಸಿದ್ಧಾಂತನೇ ಅಫೋರ್ಡಬಿಲಿಟಿ. ಒಬ್ಬ ಬಡವ ಬಂದರೂ ನಾವು ವಿದ್ಯೆ ಕಲಿಸ್ಬೇಕು. 35% ಮಾರ್ಕ್ಸ್ ಬಂದ್ರು ನಾವು ಹೊರಗಡೆ ಕಳಿಸ್ಬಾರ್ದು ಅಂತ ವಿದ್ಯೆ ಕೊಟ್ಟವರು ಯಾರು? ಕರಿಯಪ್ಪನವರು. ಬಟ್ ಈಗೇನಾಗಿದೆ ಅಂತಂದ್ರೆ ಆ ಬಡವರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ, ಹಾಗೇನೆ ಕೂಲಿ ಮಾಡೋರಿಗೆ, ಇವ್ರಿಗೆಲ್ಲ ಮಕ್ಕಳುಗಳಿಗೆ ಏನಾದ್ರು ವಿದ್ಯೆ ಕೊಡ್ಬೇಕಂದ್ರೆ ನಾವು ಮಾತ್ರ ಕೊಡ್ಬೇಕು. ಬಹುಶಃ ಅಂತ ಯೂನಿವರ್ಸಿಟಿಗಳು ಅಷ್ಟು ಕಮರ್ಷಿಯಲ್ ಆಗಿರೋದು ಮಾಡೋಕ್ಕಾಗಲ್ಲ. ಆದರೆ ಎಲ್ಲೋ ಕಾಂಪಿಟೇಷನಲ್ಲೂ ನಾವು ಮೈ ಹೊಡ್ಬೇಕು. ಅವರು ಒಂದು ಅಡ್ವಾಂಟೇಜಸ್ ಎಲ್ಲವೇ. ಅವರು ಆರ್ಥಿಕವಾಗಿ ಪ್ರಬಲರಾಗವ್ರೆ, ಅವರು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾರೆ, ದುಡ್ಡಾಕಿ ದುಡ್ಡಾಯಿತು ಅಂತ ವ್ಯವಸ್ಥೆಯಲ್ಲಿ ಅಂತ ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಬೆಳೀತಾವೆ. ನಾವು ಕರಿಯಪ್ಪನ ತತ್ವ ಸಿದ್ಧಾಂತ ಬಿಟ್ಟು ನಾವು ಇಷ್ಟ ಬಂದಷ್ಟು ಫೀಸ್ ತಗೊಂಡು ಮಾಡೋಕ್ಕಾಗಲ್ಲ. ಹಾಗೇನೆ ಎಚ್ ನರಸಿಂಹಯ್ಯನವರು ಭಾರಿ ಕ್ಲೋಸ್ ಸರ್. ಅವಾಗ ಎಚ್ ನರಸಿಂಹಯ್ಯನವರು ಕರಿಯಪ್ಪನವರು ಅಂದ್ರೆ ಇವರಿಬ್ಬರೇ ಆವತ್ತಿನ ಕಾಲದಲ್ಲಿ ಒಳ್ಳೆ ಯಾರಾದ್ರೂ ಎಜುಕೇಷನ್ ಇದ್ರು ಅಂದ್ರೆ ಇವರಿಬ್ಬರೇ ಇದ್ದದ್ದು. ಆವಾಗ ಒಂದು ಫಂಕ್ಷನ್ ಕರೆದು ಸನ್ಮಾನ ಮಾಡಕ್ಕೆ ಬಂದ್ರಂತೆ ಎಚ್ ನರಸಿಂಹಯ್ಯನವ್ರಿಗೆ. ನೋಡಪ್ಪ ನನಗೆ ಮಾಡಬೇಡಿ, ಇದು ಕರಿಯಪ್ಪನವ್ರು ಮಾಡಿ, ನಾನು 70-80 ಫಸ್ಟ್ ಕ್ಲಾಸ್ ಅವ್ರು ತಂದು ಮಾಡಿ ನಾನು ರ್ಯಾಂಕ್ ಕೊಟ್ಟು ತರಿಸ್ತಾ ಇದ್ದೀನಿ. ಬಡವ್ರ ಮಕ್ಕಳು 35% ಅವರು ಕುತ್ಕೊಂಡು ಊಟ ಹಾಕಿ ಹಾಸು ಮಾಡಿ ಅವ್ರಿಗೆ ವಿದ್ಯೆ ಕೊಡ್ತಾ ಇರುವಂಥವ್ರು ಕರಿಯಪ್ಪನವರು. ನಂದೇನಂತ ಸಾಧನೆ ಇಲ್ಲ, ಕರಿಯಪ್ಪನವ್ರ ಸಾಧನೆ ಅಂತ ಆವತ್ತು ಎಚ್ ನರಸಿಂಹಯ್ಯನವರು ಹೇಳಿದ್ರಂತೆ. ಸೊ ಹಾಗಾಗಿ ಇನ್ನೆಲ್ಲೂ ನಾವು ಸಂಸ್ಥೆ ನಡೆಸ್ಬೇಕಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಾನು ಏನೋ ಬೇರೆ ಯಾವುದೋ ಉದ್ದೇಶದಿಂದ ಕರೆದಿಲ್ಲ. ನಾವು ಸನ್ಮಿತರಾಗವ್ರೆ, ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗವ್ರೆ, ಬಹುಶಃ ನೀವೆಲ್ಲ ಬಂದರೆ ಈ ಸಂಸ್ಥೆಗೂ ಗೌರವ ಬರ್ತದೆ ಅಂತ ಒಂದು ನಿಜವಾಗ್ಲೂ ನನ್ನ ಆತ್ಮದಲ್ಲಿ ಬಯಸಿ ನಾನು ನಿಮ್ಗೆ ಕರೆದಿರೋದು. ಬಟ್ ನನಗೆ ಗೊತ್ತಿಲ್ಲ ಏನಾದರೂ ಈ ಸಂಸ್ಥೆಗೆ, ಯಾಕೆಂದರೆ ನಿಮಗೆ ಹೋಗ್ತದೆ ಕನಕಪುರದಲ್ಲಿರುವ ಆರ್ಥಿಕವಾಗಿ ಹಿಂದುಳಿದವ್ರ ಮಕ್ಕಳುಗಳೇ ಇಲ್ಲಿ ವಿದ್ಯೆ ಕಲಿಸುವಂಥ ಪರಂಪರೆ ಮುಂದಕ್ಕೂ ಹೋಗಬೇಕಾಗಿದೆ. ಬಹುಶಃ ಸರ್ಕಾರದಿಂದ, ಯೂನಿವರ್ಸಿಟಿಯಿಂದ ನಮ್ಗೆ ಏನಾದರೂ ಸಹಾಯ ಆಗುವಂಥ ಅವಕಾಶ ಸಂದರ್ಭ ಸಿಕ್ಕಿದ್ರೆ ಬಹುಶಃ ಅದಕ್ಕೆ ಕರೆದಿದ್ದ ನಾನು. ಬಟ್ ಒಂದು ಕೋರಿಕೆ ಅಂಥದ್ದು ಅವಕಾಶ ನೋಡಿ. ಇವರು ಯಾರು? ಉಪೇಂದ್ರ ರೆಡ್ಡಿ ಲೋದವರು. ಉಪೇಂದ್ರ ರೆಡ್ಡಿ ಅವರು ಅವ್ರೇನಂದ್ರೆ ಪೆಟ್ ಸ್ಟೂಡೆಂಟ್ ಕರಿಯಪ್ಪನವ್ರಿಗೆ ಆಟಕ್ಕೆ ಬಂದಿದ್ದಾರೆ. ಊಟ ತಂದ್ಕೊಂಡು ಕನಕಪುರದಲ್ಲಕ್ಕಿಂತ ಕರಿಯಪ್ಪನವ್ರಿಗೆ ಫಸ್ಟ್ ಊಟ ಮಾಡಿಸ್ಕೊಂಡೆ ಉಪೇಂದ್ರ ರೆಡ್ಡಿ ಅವರು. ಅವ್ರನ್ನ 125ನೇ ವರ್ಷ ಶಿವಕುಮಾರ್ ಅವರೆಲ್ಲ ಬಂದಿದ್ರು. 125ನೇ ವರ್ಷ ದಿನವೇ ದೊಡ್ಡ ಮಟ್ಟದಲ್ಲಿ ಮಾಡಿದ್ರು. ಉಪೇಂದ್ರ ರೆಡ್ಡಿ ಅವರು ಕರೆದಿದ್ದಾರೆ. ಈ ಅನೌನ್ಸ್ 1 ಕೋಟಿನ ಉಪೇಂದ್ರ ರೆಡ್ಡಿ ಅವರು ಅನೌನ್ಸ್ ಮಾಡೋದು, ಅದು ಅಗ್ರಿಕಲ್ಚರ್ ಕಾಲೇಜಿಗೆ ಹೋಗುತ್ತೆ. ಸೊ ಹಾಗಾಗಿ ಐರೋಣ ಏನಾರ ಅವಕಾಶ ಆದರೆ ಒಂದು ಈ ಗ್ರಾಮೀಣ ಹಿನ್ನೆಲೆಯಿರುವಂಥ ಇನ್ಸ್ಟಿಟ್ಯೂಷನ್ ಅಂತ ಇದು. ಯಾಕೆಂದರೆ ನಾವು ಬೇರೆಯವ್ರ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ಆರ್ಮಿ ಕಾಲೇಜ್ಗಳು, ಜೈನ್ ಇನ್ಸ್ಟಿಟ್ಯೂಷನ್ಸ್ಗಳು, ದಯಾನಂದ ಸಾಗರ್ದು ನಾವು ಕಾಂಪೀಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ತಳೆಯೊಳಗೆ ಆಗ್ತಾ ಇದ್ದೀನಿ ಅಷ್ಟೇ. ಅಂಥ ಸಂದರ್ಭವನ್ನು ನೀವು ಸಹಾಯ ಮಾಡಬೇಕು ಅಂತ ನಾನಾದರೂ ಕೇಳ್ಕೊಂಡು, ಹಾಗೆಯೇ ಕೊನೆಯದಾಗಿ ಇದು ಶುರು ಮಾಡಿದ್ಮೇಲೆ ಒಳ್ಳೆ ಪ್ರೋಗ್ರಾಮಿಂದ ಶುರು ಮಾಡಬೇಕು ಅಂತ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತಾರೆ. ಬಹುಶಃ ಯಾವತ್ತೂ ಮಾಡಿಲ್ಲ ಇಲ್ಲಿ. ಹಾಗಾಗಿ
ಹಾಗಾಗಿ ಆಮೇಲೆ ಮಾಡಬೇಕು ಅಂದಾಗ ನಾವು ಉತ್ತೇಜನ ಕೊಟ್ಟೆ. ಆಮೇಲೆ ಇತ್ತಂದ್ರು ಏನೋ ಟಾಪಿಕ್ ಏನಿರಬೇಕು ಅಂತಂದಾಗ ಭಾರಿ ಒಳ್ಳೆ ಟಾಪಿಕ್ ನೋಡಿದೆ ನಾನು. ಏನಂದರೆ ಡಿಜಿಟಲೈಸೇಷನ್ ಯೂಸ್ ಇನ್ ಇದು ಎಂಪವರ್ಮೆಂಟ್ ಆಫ್ ರೂರಲ್ ಪಾಪ್ಯುಲೇಷನ್ ಅಂತ ಒಂದು ಇದಾಗಿ ಭಾರಿ ಒಳ್ಳೆಯದು. ಯಾಕೆಂದರೆ ನಮಗೆ ಪ್ರಸ್ತುತವಾಗಿರೋದು ಈ ಇನ್ಸ್ಟಿಟ್ಯೂಷನ್ ಹೆಸರು ರೂರಲ್ ಎಜುಕೇಷನ್ ಸೊಸೈಟಿ ಹೆಸರು, ಈ ಕಾಲೇಜ್ ಹೆಸರು ರೂರಲ್ ಕಾಲೇಜು. ಸೊ ಇದು ರೂರಲ್ ಪಾಪ್ಯುಲೇಷನ್ಗೆ ಅರ್ಥ ಆಗುವಂಥದ್ದು, ಉಪಯೋಗ ಆಗುವಂಥದ್ದು. ಆಮೇಲೆ ಈಗ ಈ ಡಿಜಿಟಲೈಸೇಷನ್ ಅಂತ ಬಂದಮೇಲೆ ಫಸ್ಟ್ ಸಿಲಿಕಾನ್ ಸಿಟಿ ಅಂತ ಬಂತು, ಸಿಲಿಕಾನ್ ವ್ಯಾಲಿಯಿಂದ ಸಿಲಿಕಾನ್ ಸಿಟಿ ಬೆಂಗಳೂರು ಬಂತು, ಸಿಟಿಗಳಲ್ಲಿ ಈಗ ಡಿಜಿಟಲೈಸೇಷನ್ ಎಲ್ಲ ರಂಗಗಳಲ್ಲೂ ಹಳ್ಳಿಗಳು ಬಂದ್ಬಿಟ್ಟಿದೆ. ನೀವು ಪಂಚಾಯತಿ ಆಫೀಸ್ಗೆ ಹೋಗಿ ಅದನ್ನೇ ಕಂಪ್ಯೂಟರ್ ಉಪಯೋಗಿಸ್ತಾರೆ, ನೀವು ತಹಸೀಲ್ದಾರ್ ಆಫೀಸ್ ಹೋಗಿ ಅದೇನೆ, ನೀವು ಹೆಲ್ತ್ ಇದಕ್ಕೆ ಹೋಗಿ ಅದೇನೆ, ಬ್ಯಾಂಕಿಂಗ್ ಇವತ್ತೆಲ್ಲ ಫೋನ್ಪೇ ಎಲ್ಲ ಮಾಡ್ತಾರೆ. ನಮ್ಮ ಅವಿದ್ಯಾವಂತರಿಗೂ ಫೋನ್ಪೇ ಮಾಡ್ತಾರೆ. ಹಾಗಾಗಿ ಈ ಡಿಜಿಟಲೈಸೇಷನ್ ಅನ್ನೋದು ಒಂದು ಇದಕ್ಕೊಂದು ಮೊಮೆಂಟಮ್ ಕೊಡ್ತು. ಯಾಕೆ ಗ್ಲೋಬಲೈಸೇಷನ್ಗೆ. ಇವತ್ತು ಗ್ಲೋಬಲೈಸೇಷನ್ ಭಾರಿ ಫಾಸ್ಟಾಗಿ ಎಲ್ಲ ಆ ಪ್ರಪಂಚದಲ್ಲಿ ಕುದಿಬೇಕಾದ್ರೆ ಈ ಡಿಜಿಟಲೈಸೇಷನ್ ಭಾರಿ ಇಂಪಾರ್ಟೆಂಟ್. ಸೊ ಈ ಎಕಾನಮಿ ಬೆಳೀತಾ ಇರೋ ಸಂದರ್ಭ. ಹಾಗಾಗಿ ಎಲ್ಲೋ ಈ ಒಂದು ಟಾಪಿಕ್ ಪ್ರಯೋಜನ ಆಗ್ಬೋದು. ಈ ಸಂಸ್ಥೆಗಳು ಒಳ್ಳೆ ಟಾಪಿಕ್ ಇದು ಮಾಡ್ತಾ ಇದ್ದೀರಾ ಅಂತ ಇವತ್ತೆಲ್ಲ ಮಾಡ್ತಾ ಇದ್ದೀರಾ. ನನಗೆ ಯಾರು ಡೆಲಿಗೇಟ್ಸ್ ಬಂದಿದ್ದಾರೆ ಅವ್ರಿಗೂ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾವೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ಈ ಪದೇ ಕರೆಕ್ಟ್ನವ್ರ ಬಗ್ಗೆ, ಹಿನ್ನೆಲೆ ಬಗ್ಗೆ, ನಿಮ್ಮ ಪೇರೆಂಟ್ಸು ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಹೇಳ್ತಾ ಇದ್ದೀನಿ, ನಮ್ಮ ತಂದೆ ತಾಯಿದು ಬ್ಯಾಕ್ಗ್ರೌಂಡ್ಗಳು ಹೇಳ್ತಾ ಇದ್ದೀನಿ. ಸೊ ನೀವು ಯಾರು ಈ ಸಂಸ್ಥೆಗೆ ಕಷ್ಟಪಟ್ಟು ಓದಬೇಕೆ ಹೊರತು ಇನ್ನೊಂದು ಕಡೆ ಡೈವರ್ಷನ್ ಆಗಬಾರ್ದು. ನೀವು ಇವತ್ತು ಎಕಾನಮಿ ಬೆಳೀತದೆ, ಎಲ್ಲಿ ಎಕಾನಮಿ ಬೆಳೀತದೆ ಅಲ್ಲಿ ಜಾಬ್ ಆಪರ್ಚುನಿಟಿ ಜಾಸ್ತಿ ಇರ್ತದೆ. ಈಗ ಮಿನಿಸ್ಟರ್ ಮಾತಾಡ್ತಿದ್ದಾಗ ಹೇಳ್ತಿದ್ರು, ಈಗೆಲ್ಲ BA, BSc, BComಗಿಂತ ಈ ಓದ್ಬಿಟ್ಟು ಇಮಿಡಿಯೇಟಾಗಿ ಯಾವ ಜಾಬ್ ಸಿಗ್ತದೆ ಆ ಕಡೆ ಅಟ್ರಾಕ್ಷನ್ ಜಾಸ್ತಿ ಆಯ್ತದ್ರಿಂದ. ಸೊ ನಮ್ಮೇಲೆ ಮೂವ್ ಆಯ್ತದೆ ಸರ್. ನಮ್ಮಲ್ಲಿ ಏನು ಇದಿತ್ತು ಡಿಗ್ರಿ PUC ಅಲ್ಲೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಯ್ತವೆ. ಸೊ ಹಂಗಾಗ್ಬಿಟ್ಟು ನಮಗೂ ಒತ್ತಡನೇ. ನೀವು ಹೇಳಿದಂಗೆ ಮೆಡಿಕಲ್ ರಿಲೇಟೆಡ್ ಅವ್ರು ಇದು ಒಂದಷ್ಟು ತರಬೇಕು ಅಂತ ಯೋಚಿಸಿದ್ದು. ನಮ್ಮ ಮೆಡಿಕಲ್ ಕಾಲೇಜ್ ಅಂತೂ ಮಾಡೋ ಶಕ್ತಿ ಇಲ್ಲ. ಸೊ ಹಾಗೆ ಮುಂದಿನ ದಿವಸಗಳಲ್ಲಿ ನೀವು ಯಾರು ಇಲ್ಲಿ ಪ್ರೈಮರಿ ಸ್ಕೂಲ್ ಸೇರ್ತೀರಾ, ಹೈಸ್ಕೂಲು, PUC, ಡಿಗ್ರಿ, ಕೊನೆಗೆ ಪ್ರೊಫೆಷನಲ್ ಕೋರ್ಸ್ಗಳು BSc ಐತಿ. ಈಗ ಇನ್ನೊಂದು ಮುಂದೆ ವರ್ಷ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಅಂತ ಸರ್, ಅದು ಭಾರಿ ಪೊಟೆನ್ಷಿಯಲ್ ಇದೆ. 2 ವರ್ಷದ ಕೋರ್ಸ್ ಆದರೆ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಪೆಸ್ಟಿಸೈಡ್ಸ್ ಇದೆ, ಸೀಡ್ ಕಂಪ್ನಿಗಳಿದೆ. ಈಗ ಇದು ಏನೋ ಈ ಮಾರ್ಕೆಟಿಂಗ್ ಚೈನ್ಸ್ ಎಲ್ಲ ಬಂದಮೇಲೆ ಈ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ SLC ಮಾಡ್ಕೊಂಡು ಮನೆ ಸೇರ್ಕೊತಾವ್ರು ನಮ್ಮ ಮಕ್ಕಳು. ಹೈಯರ್ ಎಜುಕೇಷನ್ ಹೋಗಲ್ಲ, ಊರಿಗೆ ಸೇರಿದ್ರೆ ಮುಗಿದೈತವ್ರು. ಮೊಬೈಲ್ ಇಟ್ಕೊಂಡು ಪ್ಯಾಂಟ್ ಹಾಕೋದು ಮುಗಿದೈತವ್ರ ಅಪ್ಪ ತಾತ ಅಷ್ಟೇ ವ್ಯವಸಾಯ ಮಾಡಿರೋದು. ಹಾಗಾಗ್ಬಿಟ್ಟು ಅವ್ರಿಗೆ ಸಹಾಯ ಆಗಲಿ ಅಂತ ಅಂದ್ಬಿಟ್ಟು ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಅಂತ ತರಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಈ ಕ್ಯಾಂಪಸ್ಸಲ್ಲಿ ನಿಮಗೆಲ್ಲ ಆಗುತ್ತೆ. ಇದೆಲ್ಲ ಆಶೀರ್ವಾದ ಶಕ್ತಿ ಬಗ್ಗೆ ಇವತ್ತು ಮಿನಿಸ್ಟರ್ ವೈಸ್ ಚಾನ್ಸಲರ್ ಬಂದವ್ರೆ. ನಿಮಗೆಲ್ಲ ಶುಭವನ್ನು ಕೋರಿ ಎಲ್ಲರಿಗೂ ಕೃತಜ್ಞತೆ ಹೇಳಿ, ಈ ಮುಂದಿನ ದಿನಗಳಲ್ಲಿ ಏನು ಮಾರೇಗೌಡರು ಇಲ್ಲಿ ಕೊಟ್ಟವ್ರೆ, ಹಣ ಕೊಟ್ಟು ಇದು ಏನು ಕಟ್ಸಿದ್ದೀವಿ, ಇದು ವಿದ್ಯಾನ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಕೊಡುವಂಥ ಒಂದು ಸೆಂಟ್ ಆಯ್ತದೆ. ಇದೊಂದು ಜಾಗ ಆಗಿ ಬೆಳೀಲಿ ಅಂತ ಹೇಳಿ ಎಲ್ಲರಿಗೂ ಅನಿಸಿ ನಾನು ಮಾತನಾಡಿಸ್ತೇನೆ. ಕರ್ಮಯೋಗಿ ಕನಕಪುರದ ಅಕ್ಷರ ಕ್ರಾಂತಿಯ ಹರಿಕಾರರಾದ ಕರಿಯಪ್ಪನವರ ಕನಸನ್ನ ನನಸಾಗಿಸುತ್ತಿರುವ ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್. ಕಾರ್ಯಕ್ರಮವನ್ನ ಅಧಿಕೃತವಾಗಿ ಉದ್ಘಾಟಿಸಲಿದ್ದಾರೆ ಡಾಕ್ಟರ್ MC ಸುಧಾಕರ್ ಸರ್ ಮತ್ತು ವೇದಿಕೆಯ ಮೇಲಿರುವಂತಹ ಗಣ್ಯರು. ಪೂರ್ವ ಶಿಕ್ಷಣ, ಬೆಂಗಳೂರಿನ ಡೆಂಟಲ್ ಕಾಲೇಜಿನಲ್ಲಿ ದಂತ ವೈದ್ಯಕೀಯ ಪದವಿ, ಮಂಗಳೂರಿನ AB ಶೆಟ್ಟಿ ಮೆಡಿಕಲ್ ಕಾಲೇಜು, ಡಾಕ್ಟರ್ ಅಂಬೇಡ್ಕರ್ ಆಸ್ಪತ್ರೆ ಹಾಗೂ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸ್ವಂತ ಡೆಂಟಲ್ ಕ್ಲಿನಿಕ್ನಲ್ಲಿ ಪ್ರಾಕ್ಟೀಸ್ ಮಾಡುತ್ತಾ ಭಾರತೀಯ ದಂತ ವೈದ್ಯ ಸಂಘಟನೆಯ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಕುಟುಂಬದ ಹಿನ್ನೆಲೆಯ ಪ್ರಭಾವ ಪೂಜ್ಯ ಶ್ರೀ S. ಕರಿಯಪ್ಪನವರ ಈ ಒಂದು ಈ ದಿನ ನೂತನ ಸಭಾಂಗಣ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಅವಕಾಶ ದೊರಕಿಸಿರ್ತಕ್ಕಂಥದ್ದಕ್ಕೆ ನಾನು
ನನ್ನ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಕಂಠ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ, ರೂರಲ್ ಎಜುಕೇಷನ್ ಸೊಸೈಟಿಯ ಆಧ್ವರ್ಯದಲ್ಲಿ ಇದನ್ನ ದುಂತೂರು ಮಾರೇಗೌಡ ಮೆಮೋರಿಯಲ್ ಆಡಿಟೋರಿಯಂ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಪ್ರೊಫೆಸರ್ ಜಯಕರ್ ಅವರೇ, ರೂರಲ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಕಂಠ ಅವರೇ, ಈ ಒಂದು ಸಂಸ್ಥೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ರಂಗನಾಯಕಮ್ಮ ಅವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪುಟ್ಟಸ್ವಾಮಿ ಅವರೇ, ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸೂರ್ಯನಾರಾಯಣ ಗೌಡ ಅವರೇ, ಖಜಾಂಚಿಗಳಾಗಿರ್ತಕ್ಕಂಥ ಮಂಜುನಾಥ್ ಅವರೇ, ವಿಶ್ರಾಂತ ಕುಲಪತಿಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ NS ರಾಮೇಗೌಡ್ರೆ, ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಲಕ್ಷ್ಮಣ್ ಅವರೇ, ಪ್ರಾಂಶುಪಾಲರಾಗಿರ್ತಕ್ಕಂಥ ಬಾಲಕೃಷ್ಣ ಅವರೇ, ಹಾಗೂ ಈ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಆಡಳಿತ ಮಂಡಳಿ ಸದಸ್ಯರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಇತರೆ ಗಣ್ಯರೇ, ವಿಶೇಷವಾಗಿ ನಮ್ಮ ಸೀನಿಯರ್ ಆಗಿರ್ತಕ್ಕಂಥ ನಾವೆಲ್ಲರೂ ಬೆಂಗಳೂರು ದಂತ ವೈದ್ಯಕೀಯ ಸಂಸ್ಥೆಯಲ್ಲಿ ಓದಕ್ಕೆ ನಮ್ಮೆಲ್ಲರಿಗಿಂತ ಮುಂಚಿತವಾಗಿ ಓದಿ ಈಗ ಅಮೆರಿಕಲ್ಲಿ ನೆಲೆಸಿರ್ತಕ್ಕಂಥ ಡಾಕ್ಟರ್ ಶಾಂತಮೂರ್ತಿ ಅವರೇ, ನನ್ನ ಆತ್ಮೀಯ ಗೆಳೆಯರು, ಆರ್ಥೋಡಾಂಟಿಸ್ಟ್ ದಂತ ವೈದ್ಯರು ಅಂತ ಹೇಳೋದಾಗಿ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ರಾಜಶೇಖರ್ ಅವರೇ, ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಲು ಬಂದಿರತಕ್ಕಂಥ ಹಿಮಾಚಲ, ಅರುಣಾಚಲ ಪ್ರದೇಶದಿಂದ ಬಂದಿರತಕ್ಕಂಥ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ವೇಣುಗೋಪಾಲ್ ರಾವ್ ಅವರೇ, ಹಾಗೂ ದುಂತೂರು ಮಾರೇಗೌಡರ ಕುಟುಂಬದ ಎಲ್ಲ ಗೌರವಾನ್ವಿತ ಸದಸ್ಯರೇ, ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸಿ ಬಂದಿರತಕ್ಕಂಥ ಎಲ್ಲ ಡೆಲಿಗೇಟ್ಸ್, ಇದು ಸಂಸ್ಥೆಯಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಈ ಸಂಸ್ಥೆಯ ಎಲ್ಲ ಬೋಧಕ ವರ್ಗ, ಬೋಧಕೇತರ ವರ್ಗದ ಎಲ್ಲ ಗೌರವಾನ್ವಿತ ಸದಸ್ಯರೇ, ಬಂಧುಗಳೇ ಮತ್ತು ಎಲ್ಲ ಮಾಧ್ಯಮ ಸ್ನೇಹಿತರೆ, ಬಹುಶಃ ಕರ್ನಾಟಕ ಇವತ್ತು ಪ್ರಪಂಚದಲ್ಲೇ ವಿಶೇಷವಾಗಿ ಬೆಂಗಳೂರು ಹೆಸರು ಗಳಿಸಲಿಕ್ಕೆ ಬಹಳ ಹಿಂದಿನಿಂದ ಪೂಜ್ಯ ಕರಿಯಪ್ಪನವರಂತ ದೂರದೃಷ್ಟಿ ಇರ್ತಕ್ಕಂಥ ವ್ಯಕ್ತಿಗಳಿಂದ ಇದು ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಎಲ್ಲ ಇಡೀ ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಸರ್ಕಾರಿ ಸಂಸ್ಥೆಗಳು ಬಹಳ ಹಿಂದಿನಿಂದ ಪ್ರಾರಂಭ ಆಗಿದೆ. ಆದರೆ ಕರ್ನಾಟಕ ಬಹಳ ವಿಶಿಷ್ಟವಾದಂತಹ ಸ್ಥಾನ, ಸ್ವಾತಂತ್ರ್ಯ ಪೂರ್ವದಲ್ಲೂ ಮತ್ತು ಸ್ವತಂತ್ರ ನಂತರ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಸಂಸ್ಥೆಗಳು ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, IIM ಇರ್ಬೋದು, ಬೇರೆ ಬೇರೆ ದೊಡ್ಡ ಪಬ್ಲಿಕ್ ಎಂಟರ್ಪ್ರೈಸಸ್ ಇವತ್ತು ಕರ್ನಾಟಕದಲ್ಲಿ ಸ್ಥಾಪನೆ ಆಗಿದ್ದು ಬಹುಶಃ ಎಲ್ಲದಕ್ಕೂ ಒಂದು ರೀತಿಯಾದಂತಹ ಉತ್ತೇಜನ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಆ ದಾರಿಯಲ್ಲಿ ನಡೀತಕ್ಕಂಥದ್ದಕ್ಕೆ ಬಹುಶಃ ಅವಕಾಶ ಆಯಿತು ಅಂತ ನಾನು ಭಾವಿಸ್ತೇನೆ. ದೊಡ್ಡ ಮಟ್ಟದಲ್ಲಿ ಖಾಸಗಿ ಮತ್ತು ಈ ರೀತಿ ಅನುದಾನಿತ ಸಂಸ್ಥೆಗಳನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಕಾರಣದಿಂದ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಪ್ರತಿಭಾನ್ವಿತ ಬಡ ಮಕ್ಕಳು ಇವತ್ತು ಈ ಒಂದು ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಇಡೀ ದೇಶ ಮತ್ತು ಪ್ರಪಂಚದಲ್ಲಿ ಹೆಸರು ಗಳಿಸ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಇಂತಹ ಒಂದು ದೂರದೃಷ್ಟಿ ಉಳಿತಕ್ಕಂಥ ವ್ಯಕ್ತಿಗಳನ್ನ ನಾವು ಸದಾ ನೆನೆಸ್ಕೋಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ. ತಮ್ಮ ಜೀವನವನ್ನ ಒಂದು ವಿದ್ಯಾ ಕ್ಷೇತ್ರಕ್ಕೆ ಒಂದು ಮುಡುಪಾಗಿಟ್ಟಿರ್ತಕ್ಕಂಥವರು ಬಹುಶಃ ಬೆಳವಣಿಗೆ ಎಷ್ಟು ಜನ ನಾವು ನೋಡ್ತಾ ಇದ್ದೀವಿ. ಇವತ್ತು ದೊಡ್ಡ ದೊಡ್ಡ ಸಂಸ್ಥೆಗಳು ಇವತ್ತು ನಮ್ಮ ಮುಂದೆ ನೋಡ್ತಾ ಇದ್ದೀವಿ. ಇವತ್ತಿಲ್ಲೇ ಕನಕಪುರ ರಸ್ತೆಯಲ್ಲಿ ಬಂದ್ರೆ ಜೈನ್ ಸಂಸ್ಥೆ ಇರ್ಬೋದು, ದಯಾನಂದ ಸಾಗರ್ ಇರ್ಬೋದು, ದಯಾನಂದ ಸಾಗರ್ ಸಂಸ್ಥೆ ಹೊಸದಾಗಿ ಇಲ್ಲಿ ಕಟ್ಟದಾಗ ನೋಡಿದಾಗ ಎಲ್ಲೋ ಹೊರಗಡೆ ಎಲ್ಲೋ ಹೋದಂಗೆ ಕಾಣ್ತದೆ. ಇದು ಆರ್ಮಿ ಸಂಸ್ಥೆಯವರು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಶ್ರೀಕಂಠ ಅವರು ಹೇಳ್ತಾ ಇದ್ದಾರೆ. ಆದ್ರೆ
ಬಹಳ ಹಿಂದೆ ಸೊಸೈಟಿಗಳು ಏನು ಈ ರೀತಿ ರೂರಲ್ ಎಜುಕೇಶನ್ ಸೊಸೈಟಿ ಅಂತಕ್ಕಂಥ ಹೆಸರಿನಲ್ಲಿ ನಮ್ಮ ದಕ್ಷಿಣ ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು 70-80-100 ವರ್ಷಗಳ ಮುಂಚೆನೆ ಆ ಭಾಗದಲ್ಲಿ ಇರ್ತಕ್ಕಂಥ ಮಹಾನುಭಾವರು ಇಂತಹ ಸಂಘಗಳ ಜಾತಿ ಹೆಸರಲ್ಲಿ ಮತ್ತೊಂದು ಹೆಸರಲ್ಲಿ ಸ್ಥಾಪನೆ ಮಾಡಿ ಅವರು ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಕಟ್ಟಿದ್ದಾರೆ. ನಾನು ಹೆಸರುಗಳನ್ನ ಸಂಸ್ಥೆಗಳ ಹೆಸರನ್ನ ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಇವತ್ತು ದೊಡ್ಡ ಮಟ್ಟದಲ್ಲಿ ಅಲ್ಲಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು, ತಾಂತ್ರಿಕ ಸಂಸ್ಥೆಗಳು ಮತ್ತು ಬೇರೆ ಬೇರೆ ರೀತಿ ಇವತ್ತು ಯಾವುದು ಪ್ರಪಂಚದಲ್ಲಿ ಬಹಳ ವೇಗವಾಗಿ ಇವತ್ತು ಆಗ್ತಾ ಇರ್ತಕ್ಕಂಥ ಬದಲಾವಣೆಗೆ ಅನುಗುಣವಾಗಿ ಇವತ್ತು ಅಲ್ಲಿ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಪಂಚದ ವ್ಯಾಪ್ತಿಯಲ್ಲಿ ಹೆಸರು ಗಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಂತ ಈ ಸಂದರ್ಭದಲ್ಲಿ ಈಗ ಮಠಮಾನ್ಯಗಳು ಕೂಡ ಅವರು ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದ್ದಾರೆ. ಆದರೆ ಶ್ರೀಕಂಠ ಅವರು ಹೇಳಿದಾಗೆ ಈ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಕನಕನಹಳ್ಳಿಯಾಗಿ ಇವತ್ತು ಕನಕಪುರವಾಗಿರ್ತಕ್ಕಂಥ ಈ ಒಂದು ಜಾಗದಲ್ಲಿ 20 ಎಕರೆಗಿಂತ ಹೆಚ್ಚು ಸ್ಥಳವನ್ನ ಇವತ್ತು ಇದಕ್ಕೆ ಅಂದಿನ ಕಾಲದಲ್ಲಿ ದಾನಿಗಳಿಂದ ಪಡೆದು ಇಂಥ ಒಂದು ಉನ್ನತ ಉತ್ಕೃಷ್ಟವಾದಂತಹ ಒಂದು ವಿದ್ಯಾಸಂಸ್ಥೆಯನ್ನ ಯಾವುದೇ ರೀತಿ ಬಡ ಮಕ್ಕಳಿಗೆ ಹೊರೆಯಾಗದ ರೀತಿಯಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಇವತ್ತು ಮೆಚ್ಕೋಬೇಕಾದಂಥ ವಿಚಾರ. ಮತ್ತು ಇದನ್ನ ಬೆಳೆಸಬೇಕು, ಮತ್ತಷ್ಟು 100 ವರ್ಷ ಈ ಸಂಸ್ಥೆ ಮತ್ತಷ್ಟು ಎತ್ತರಕ್ಕೆ ಬೆಳಿಬೇಕು, ಮತ್ತಷ್ಟು ಮೈಲುಗಳನ್ನ ಸಾಧನೆ ಮಾಡಲಿಕ್ಕೆ ಅವಕಾಶ ಆಗಬೇಕು ಅಂತಕ್ಕಂಥದ್ದನ್ನ ನಮ್ಮೆಲ್ಲರ ಉದ್ದೇಶ. ಆ ಕಾರಣದಿಂದ ಶ್ರೀಕಂಠ ಅವರು ನನಗೆ ಬಹಳ ವರ್ಷಗಳ ಸ್ನೇಹಿತರು. ನಮ್ಮಿಬ್ಬರಿಗೂ ಸ್ನೇಹಕ್ಕೆ ಕಾರಣ ನನ್ನ ಗೆಳೆಯ ಇವತ್ತು ನಮ್ಮ ಜೊತೆ ಇಲ್ಲ. ಲೋಕಸಭಾ ಸದಸ್ಯರಾಗಿದ್ದರು, ಶಾಸಕರಾಗಿದ್ದಂತ ಆರ್ ಧ್ರುವನಾರಾಯಣ ಅವರ ಮುಖಾಂತರ ಶ್ರೀಕಂಠ ಅವರ ಪರಿಚಯ ಆಯಿತು. ನಿರಂತರ ನಾವು 21 ವರ್ಷಗಳ ನನ್ನ ರಾಜಕೀಯ ಒಡನಾಟದಲ್ಲಿ ಶ್ರೀಕಂಠ ಅವರು, ಧ್ರುವನಾರಾಯಣ ಅವರ ಜೊತೆಯಲ್ಲಿ ಮತ್ತು ಹಲವಾರು ಬಾರಿ ನಾವು ಅವರನ್ನ ನಿರಂತರ ರಾಜಕೀಯೇತರ ಚರ್ಚೆಗಳು ಮತ್ತು ನಾನು ಅವರ ಸಂಸ್ಥೆಯಲ್ಲಿ ನಾನು ನಮ್ಮ ತೋಟಕ್ಕೆ ಬಯೋಪೆಸ್ಟ್ ಸಂಸ್ಥೆ ಮುಖಾಂತರ ಏನು ಮಾವಿನ ಹಣ್ಣು ಕಾಲದಲ್ಲಿ ಲ್ಯೂರ್ಸ್ ಅನ್ನ ಏನು ಫ್ರೂಟ್ ಫ್ಲೈಗೆ ಲ್ಯೂರ್ಸ್ ಅನ್ನ ಅವ್ರ ಹತ್ರ ಖರೀದಿ ಮಾಡ್ತಾ ಇದ್ದೆ. ಈ ವರ್ಷ ಖರೀದಿ ಮಾಡಲಿಲ್ಲ. ಈ ವರ್ಷ ಅದೇನೋ ಹೊಸದಾಗಿ ಏನೋ ಬೇರೆ ತೋಟಗಾರಿಕಾ ಇಲಾಖೆಯವರು ಬೇರೆ ಏನೋ ಕೊಟ್ಟಿದ್ದಾರೆ, ಒಂದು ಲಿಕ್ವಿಡ್ ಇದರಲ್ಲಿ ಬಾಟ್ಲಲ್ಲಿ ಇಡುವಂಥದ್ದು. ಅದು ಮೇಲ್ ಫೀಮೇಲ್ ಫ್ಲೈ ಅನ್ನ ಅಟ್ರಾಕ್ಟ್ ಮಾಡುತ್ತೆ, ಎರಡನ್ನೂ ಅಟ್ರಾಕ್ಟ್ ಮಾಡುತ್ತೆ ಅಂತೇಳಿ ಅದನ್ನು ನಾವು ಪ್ರಯತ್ನ ಮಾಡಿದ್ವಿ. ನಮಗೇನಂತ ಈ ಸತಿ ಮಾವು ಅಷ್ಟು ಒಳ್ಳೆ ಇಳುವರಿ ಇಲ್ಲ. ಈ ಸತಿ 3 ವರ್ಷದಿಂದ ಇಲ್ಲ 3 ವರ್ಷದಿಂದ ನಮ್ಮ ತೋಟದಲ್ಲಿ ಇಲ್ಲ. ಆ ಒಂದು ಸಂಬಂಧನೂ ನಮಗೆ ಇತ್ತು. ಆದರೆ ಶ್ರೀಕಂಠ ಅವರು ನಿರಂತರವಾಗಿ ನಮ್ಮ ಜೊತೆ ಇದ್ದಾರೆ. ಅವರು ನನಗೆ ಒಬ್ಬರನ್ನ ಪರಿಚಯ ಮಾಡಿದ್ರು, ವಾದ್ವಾನಿ ಸಂಸ್ಥೆಯ ಮುಖ್ಯಸ್ಥರನ್ನ. ಅವರನ್ನ ನನಗೆ ಕರ್ಕೊಂಡ್ಬಂದು ಒಂದಿನ ಫೋನ್ ಮಾಡಿ ಹೇಳಿದ್ರು, ಇವರು ಒಳ್ಳೆ ಫಿಲಾಂಥ್ರಪಿಸ್ಟ್, ಒಳ್ಳೆ ಕೆಲಸ ಮಾಡ್ತಾರೆ, ಇವರ ಉಪಯೋಗ ಮಾಡ್ಕೋಬಹುದು. ಇವತ್ತು ಇಂಗ್ಲಿಷ್ ಪ್ರೊಫೆಷನ್ಸಿ ಇರ್ಬೋದು, ಕ್ರಿಟಿಕಲ್ ಥಿಂಕಿಂಗ್ ಇರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಇರ್ಬೋದು, ಇವೆಲ್ಲ ದೃಷ್ಟಿಯಲ್ಲಿ ಇವರು ಉಪಯೋಗ ಆಗ್ತಾರೆ. ಯಾವುದೇ ರೀತಿ ಖರ್ಚಿಲ್ಲದ ಸರ್ಕಾರಿ ಕಾಲೇಜುಗಳಲ್ಲಿ ಬಡ ಮಕ್ಕಳಿಗೆ ನಾವು ಇದನ್ನು ಸಹಾಯ ಮಾಡ್ಬೋದು ಅಂತ ಹೇಳಿದಾಗ ನಾನು ತಕ್ಷಣ ಇಲ್ಲ, ಅವ್ರನ್ನ ಕರ್ಕೊಂಡ್ಬನ್ನಿ ಅಂತೇಳಿ ನಾವು ಅವ್ರ ಒಟ್ಟಿಗೆ ಸೇರಿ ಮಾತಾಡಿ ಇವತ್ತು ಅವ್ರ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡು ಈಗಾಗಲೇ 1 ವರ್ಷದಿಂದ ಸುಮಾರು ಸಾವಿರಾರು ನಮ್ಮ ಪ್ರಥಮ ದರ್ಜೆ ಕಾಲೇಜು, ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಮಕ್ಕಳಿಗೆ ಇವತ್ತು ನಾವು ಇವೆಲ್ಲ ತರಬೇತಿಗಳನ್ನ ಕೊಡುವಂಥದ್ದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ರೀತಿ ಅವರ ನಮ್ಮ ಸಂಬಂಧದ ಪರಿಣಾಮ ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ 2-3 ಡೇಟ್ ಹೇಳಿದ್ರು. ನಾನು ಹೇಳಿದೆ ಆ ಡೇಟಿನಲ್ಲಿ ನನಗೆ ಬರಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದೆ. ಕಡೆಗೆ ಇವತ್ತು ನಿಗದಿಯಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಅವಕಾಶ ನನಗೆ ಲಭಿಸಿದೆ. ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದ ತಿಳಿಸ್ತೇನೆ. ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸಬೇಕಾಗಿತ್ತು. ಶ್ರೀಕಂಠ ಅವರು ಹೇಳಿದಾಗೆ ಅವರು ಬೇರೆ ಮತ್ತೊಂದು ಕಾರ್ಯಕ್ರಮ ತಾನೇ ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ. ಈಗ ಇವತ್ತು ಮಂಗಳೂರಿಗೆ ಅವ್ರ ಪ್ರಯಾಣ, ನಾನು ಮೊನ್ನೆ ಹೇಳಿದೆ ಅವ್ರ ರೀತಿ ಹೋಗ್ತಾ ಇದ್ದೀನಿ ಸರ್ ಅಂತೇಳಿ. ಇಲ್ಲ, ನಾನು ಬರಲಿಕ್ಕೆ ಆಗೋದಿಲ್ಲ, ನೀನು ಹೋಗ್ಬಾರ್ದಂತ ಮಾತನ್ನು ಹೇಳಿದ್ರು. ನಾನು ಕಂಡಂತೆ ಕನಕಪುರ, ಯಾಕಂದರೆ ರಾಜಕೀಯ ಒಂದು ಹಿನ್ನೆಲೆಯಿಂದ ಬಂದಿರತಕ್ಕಂಥವನಾಗಿ ನಾನು ಶಿವಕುಮಾರ್ ಅವರು 2004ರಲ್ಲಿ ಸಾತ್ನೂರು ಕ್ಷೇತ್ರದಿಂದ ಅವರು ಆ ಸಂದರ್ಭದಲ್ಲಿ ಬಹುಶಃ ಅವರು 5ನೇ ಬಾರಿ ಶಾಸಕರಾಗಿದ್ದು ಕಾಣುತ್ತೆ. ಪ್ರಥಮ ಬಾರಿ ಅವರು 89, 94, 99 ಬಹುಶಃ ಅವರು 4ನೇ ಬಾರಿ ಕಾಣುತ್ತೆ. ನಮ್ಮನ್ನ ಅವರು ದೊಡ್ಡಾಳಹಳ್ಳಿಗೆ ಶಿವಕುಮಾರ್ ಅವರು ನನ್ನ ಮತ್ತು ಕೃಷ್ಣ ಬೈರೇಗೌಡರನ್ನ ಒಂದು ಕಾರ್ಯಕ್ರಮದ ನಿಮಿತ್ತ ಕರೆದಿದ್ರು.
ಆ ಒಂದು ಸಂದರ್ಭದಲ್ಲಿ ಕೂಡ ಕನಕಪುರವನ್ನು ಅದಕ್ಕೆ ಮುಂಚೆನೆ ನಾನು ನೋಡಿದ್ದೆ ಹಲವಾರು ಬಾರಿ. ಕನಕಪುರದ ರಸ್ತೆಗಳು ಯಾವ ರೀತಿ ಇತ್ತು, ಶಿವಕುಮಾರ್ ಅವರು ಈ ಕ್ಷೇತ್ರಕ್ಕೆ 2008ರ ಒಂದು ಏನು ಡಿಲಿಮಿಟೇಷನ್ ಆಯಿತು, ಕ್ಷೇತ್ರ ಮರುವಿಂಗಡಣೆ ಆದಂಥ ಸಂದರ್ಭಕ್ಕೂ ಮುಂಚಿತವಾಗಿ ಕನಕಪುರ ನಗರ ಯಾವ ರೀತಿ ಇತ್ತು, ಶಿವಕುಮಾರ್ ಅವರ ಈ ಒಂದು ಕ್ಷೇತ್ರದ ಜವಾಬ್ದಾರಿಯನ್ನು 2008ರಲ್ಲಿ ವಹಿಸಿಕೊಂಡ ನಂತರ ಕನಕಪುರದ ರಸ್ತೆಗಳು ಯಾವ ರೀತಿ ಆಯಿತು, ಕನಕನಹಳ್ಳಿಯಿಂದ ಕನಕಪುರ ಆಗಿ ಕೂಡ ಎಲ್ಲೋ ಒಂದು ಕಡೆ ರಸ್ತೆಗಳು ಬಹಳ ಕಿರಿದಾಗಿತ್ತು ಅಂತಕ್ಕಂಥದ್ದು ನನ್ನ ನೆನಪು. ಬಹುಶಃ ಇಲ್ಲಿರ್ತಕ್ಕಂಥ ಎಲ್ಲರೂ ಹಿರಿಯರು ಹೋಗ್ತಾರೆ ಅಂತ ನಾನು ಭಾವಿಸ್ತೇನೆ. ಶಿವಕುಮಾರ್ ಅವರು ಇಲ್ಲಿ ಬಂದ ಮೇಲೆ ಕನಕಪುರದ ಒಂದು ಅಭಿವೃದ್ಧಿಯ ಪಥನೆ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ವೇಗವಾಗಿ ಒಂದು ಬದಲಾವಣೆ ಆಗ್ತಕ್ಕಂಥದ್ದಾಯಿತು. ಅವರು ಎಷ್ಟೇ ದೊಡ್ಡ ನಾಯಕರಾಗಲಿ ಕನಕಪುರಕ್ಕೆ ಸದಾ ಅವರ ಚಿಂತನೆ ಈ ಭಾಗದಲ್ಲಿ ಶಿವಕುಮಾರ್ ಅವರು ಆಗ್ಬೋದು, ಅವರ ಸೋದರರಾಗಿರ್ತಕ್ಕಂಥ DK ಸುರೇಶ್ ಅವರಾಗಿರ್ಬೋದು ಮತ್ತು MLC ರವಿ ಅವರಾಗ್ಬೋದು. ಯಾಕಂದ್ರೆ ನಾನು ಶಾಸಕನಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾನು ಎಲ್ಲ ಇಲಾಖೆಗಳಲ್ಲಿ ಏನೇನು ಕಾರ್ಯಕ್ರಮ ಇದೆ ಅಂತೇಳಿ ಮುಂಚಿತವಾಗಿ ನಾನು ಹೋಗಿ ಅಲ್ಲಿ ಕಾರ್ಯಕ್ರಮಗಳನ್ನು ನನ್ನ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದೆ. ನನಗೆ ಒಂದೆರಡು ಸತಿ ಸುರೇಶ್ ಅವರು ರವಿ ಅವರು ಕೇಳಿದ್ರು, ಏನು ಡಾಕ್ಟ್ರೇ ನೀವು ನಾವೇ ಎಲ್ಲದಕ್ಕೂ ಮುಂಚೆ ಇರ್ತೀವಿ, ನಾವೇ ಎಲ್ಲ ಕಾರ್ಯಕ್ರಮಗಳು ಬಗ್ಗೆ ತಿಳ್ಕೊಳ್ತೀವಿ ಅಂದರೆ ನಮ್ಗಿಂತ ಮುಂಚಿತವಾಗಿ ನೀವೆಲ್ಲ ತಿಳ್ಕೊಂಡು ಓಡಾಡ್ಕೊಂಡು ಬಂದಿದ್ದೀರಿ ಅಂತೇಳಿ ಆ ಇಲಾಖೆಗೆ ಹೋದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅಂತ ಕೇಳಿದಾಗ ನನಗೂ ಆಶ್ಚರ್ಯ ಆಯಿತು. ಯಾಕಂದರೆ ಶಿವಕುಮಾರ್ ಅವರ ಏನು ರಾಜ್ಯದ ಒಂದು ನಾಯಕತ್ವ, ಅವರ ರಾಜಕೀಯ ಬೆಳವಣಿಗೆ, ಅವರ ಅಧಿಕಾರ, ಅವರ ಸಮಯ ಇವೆಲ್ಲ ಎಷ್ಟು ಕಷ್ಟ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಅಂಥದ್ರಲ್ಲಿ ಸುರೇಶ್ ಅವರು, ರವಿ ಅವರು ಮತ್ತು ಇಲ್ಲೆಲ್ಲ ಇರ್ತಕ್ಕಂಥ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ನಾಯಕರು, ಶ್ರೀಕಂಠ ಅವರು ಇವೆಲ್ಲರೂ ಇಲ್ಲಿ ಸ್ಥಳೀಯವಾಗಿ ಅವರ ಜವಾಬ್ದಾರಿ, ಅವರ ಅನುಪಸ್ಥಿತಿಯನ್ನು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ತಕ್ಕಂಥ ಕೆಲಸ ಮಾಡಿದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರೀತಿ ಕನಕಪುರಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಅವರು ನಿರಂತರವಾಗಿ ಎಲ್ಲ ಇಲ್ಲಿ ಸ್ಥಾಪನೆ ಆಗಬೇಕು ಅಂತಕ್ಕಂಥದ್ದು. ಕನಕಪುರಕ್ಕೆ ಮಂಜೂರಾಗಿದ್ದಂಥ ಮೆಡಿಕಲ್ ಕಾಲೇಜು ಟೆಂಡರ್ ಆಗಿ ರೆಡಿ ಇದ್ದಂಥದ್ದನ್ನು ಚಿಕ್ಕಬಳ್ಳಾಪುರಕ್ಕೆ ವಿಮಾನದಲ್ಲಿ ಎತ್ಕೊಂಡೋಗಿ ಅಲ್ಲಿ ನೇರವಾಗಿ ಇಳಿಸ್ಬಿಟ್ರು. ಈಗ ಅದು ಇವತ್ತಿಗೂ ಮೆಡಿಕಲ್ ಕಾಲೇಜ್ ಮನೆಯಲ್ಲೂ ಗಲಾಟೆ ಮಾಡ್ತಾ ಇದ್ರು, ಅದನ್ನ ಆಗಲೇಬೇಕು, ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಮುಖಾಂತರ ಆಗಬೇಕು ಅಂತ ಮೊನ್ನೆ ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಭೆ ಮಾಡುವಂಥ ಸಂದರ್ಭದಲ್ಲಿ ಬಹಳ ತೀಕ್ಷ್ಣವಾಗಿ ಮಾತಾಡ್ತಾ ಇದ್ರು. ನನಗೆ ಇವತ್ತು ನನ್ನ ಮೇಲೆ ಅವ್ರಿಗೆ ಸಿಕ್ತು, ನೀವು ನನಗೆ ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟಿಲ್ಲ ಕನಕಪುರಕ್ಕೆ. ನಾನು ಹೇಳಿದೆ ಸರ್, ಒಂದೇನೋ ಪ್ರಯತ್ನ ಮಾಡಿದೆ, ಅದು ಯಶಸ್ಸಾಗಿಲ್ಲ. ಇವತ್ತಿಗೂ ಸುರೇಶ್ ಅವರು, ಶಿವಕುಮಾರ್ ಅವರು ಕೇಳ್ತಾ ಇರ್ತಾರೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು ಕನಕಪುರದಲ್ಲಿ ಅಂತ ನಿರಂತರವಾಗಿ. ಮೊನ್ನೆ ಅಂತ ಹೇಳಿದ್ರು, ಒಂದು ಸ್ಪೋರ್ಟ್ಸ್ ಯೂನಿವರ್ಸಿಟಿ ಯಾಕೆ ಮಾಡಬಾರ್ದು, ವಿಶೇಷವಾಗಿ ಕ್ರೀಡೆಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಫ್ಲೆಕ್ಸಿಬಲ್ ಟೈಮಿಂಗ್ಸು, ಫ್ಲೆಕ್ಸಿಬಲ್ ಅಕಾಡೆಮಿಕ್ ಕ್ಯಾಲೆಂಡರ್ ಇರುವಂಥದ್ದು ಒಂದು ವ್ಯವಸ್ಥೆ ಯಾಕೆ ಮಾಡಬಾರ್ದು ಅಂತೇಳಿ ನನ್ನ ಮೇಲೆ ಒತ್ತಡ ಆಗ್ತಾ ಇದೆ. ಇವೆಲ್ಲ ಸದಾ ಈ ಭಾಗದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರು ಸನ್ಮಾನ್ಯ DK ಶಿವಕುಮಾರ್ ಅವರು. ಅದರಿಂದ ಇದು ಬಹಳಷ್ಟು ದಿನ ಹೆಚ್ಚು ಬೆಳಿಬೇಕು ಅಂತಕ್ಕಂಥದ್ದು. ಮತ್ತು ಇವತ್ತಿನ ಏನು ನಿನ್ನೆ ಮತ್ತು ಇವತ್ತು ನಡೀತಾ ಇರ್ತಕ್ಕಂಥ 2 ದಿನಗಳ ಬಹುಶಿಸ್ತಿನ ಒಂದು ಸಮ್ಮೇಳನ, ಅಂತಾರಾಷ್ಟ್ರೀಯ ಸಮ್ಮೇಳನ, ಏನೋ ಇದು ಮಲ್ಟಿ ಡಿಸಿಪ್ಲಿನರಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಂತೇಳಿ ಪ್ರಾರಂಭ ಮಾಡಿದ್ದಾರೆ. ಇದು ವಿಶೇಷವಾಗಿ ಲ್ಯಾಂಡ್ ಟು ಕ್ಲೌಡ್ ಡಿಜಿಟಲ್ ಏನೋ ಪಾತ್ವೇಸ್ ಅಂತೇಳಿ ಬಹುಶಃ ಭೂಮಿಗೂ ಮತ್ತು ಮೋಡಗಳ ಅಂತರದಲ್ಲಿ ಇವತ್ತು ಯಾವ ರೀತಿ ಇವತ್ತು ನಾವು ಕ್ಲೌಡ್ ಕಂಪ್ಯೂಟಿಂಗು, ಕ್ಲೌಡ್ ಅಂತೇಳಿ, ಐ ಕ್ಲೌಡ್ ಮತ್ತೊಂದು ಅಂತೆಲ್ಲ ಮಾತಾಡ್ತೀವಿ. ತಂತ್ರಜ್ಞಾನ ಇವತ್ತು ಯಾವ ರೀತಿ ಬದಲಾವಣೆ ಆಗಿದೆ, ಕೃಷಿ ಕ್ಷೇತ್ರದಲ್ಲಿ ಇವತ್ತು ತಂತ್ರಜ್ಞಾನದ ಬಳಕೆ ಮತ್ತು ತಂತ್ರಜ್ಞಾನದ ಪ್ರಭಾವ ಎಷ್ಟು ದೊಡ್ಡ ಮಟ್ಟಕ್ಕಿದೆ ಅಂತಕ್ಕಂಥದ್ದು. ಮತ್ತು ಯಾವ ರೀತಿ ನಾವು ಬರೀ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಹೇಳಿದ್ರೆ ಏನೋ ಸೀಮಿತವಾಗಿ ಬೇರೆ ಬಾಹ್ಯಾಕಾಶಕ್ಕೋ ಮತ್ತೊಂದು ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಿಸಿ ಅಂತಕ್ಕಂಥದ್ದಲ್ಲ. ಇವತ್ತು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇವತ್ತು ಕೃತಕ ಬುದ್ಧಿಮತ್ತತೆ ಮತ್ತು ನಮ್ಮ ಏನೋ ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಬೇರೆ ಬೇರೆ ಇವತ್ತು ಏನೇನೆಲ್ಲ ಇವತ್ತು ಮಾಹಿತಿ ತಂತ್ರಜ್ಞಾನದ ಒಂದು ಆವಿಷ್ಕಾರ ಆಗ್ತಾ ಇದೆ, ಬಹಳ ವೇಗವಾಗಿ ಆಗ್ತಾ ಇದೆ. ಇವತ್ತು ಅಂತರ್ಜಾಲದ ಕಾರಣದಿಂದ ಇವತ್ತು ಎಲ್ಲ ನಮ್ಮ ಅಂಗೈಯಲ್ಲಿ ಇವತ್ತು ಮಾಹಿತಿ ಎಲ್ಲ ಇವತ್ತು ಸಿಗುವಂಥ ಕಾಲ. ಇವತ್ತು ಎಲ್ಲ ನಗರ ಪ್ರದೇಶದಲ್ಲೇ ಓದ್ತಾ ಇರ್ತಕ್ಕಂಥ ಮಕ್ಕಳೇ ಇದನ್ನ ಸಾಧನೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ಇವತ್ತು ಗ್ರಾಮೀಣ ಭಾಗದಲ್ಲಿ ಕೂಡ ಇವತ್ತು ಕಂಪ್ಯೂಟರ್ ಬಳಕೆ ಆಗ್ತಾ ಇರ್ತಕ್ಕಂಥದ್ದು, ಕಂಪ್ಯೂಟರ್ ಎಜುಕೇಶನ್, ಕಂಪ್ಯೂಟರ್ ಅಂದ್ರೆ ಏನು ಅಂತಕ್ಕಂಥದ್ದು ಇವತ್ತು ಪ್ರಾಥಮಿಕ ಶಾಲೆಯ ಮಟ್ಟದಲ್ಲೇ ಇವತ್ತು ಮಕ್ಕಳಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾ ಇರ್ತಕ್ಕಂಥದ್ದು. ಇವೆಲ್ಲ ನೋಡಿದಾಗ ಬಹುಶಃ ನನ್ನ ಒಂದು ಇದನ್ನ ಒಂದು ಅನಾಲಿಸಿಸ್ ಏನಂದ್ರೆ, ಒಂದು ಅಸೆಸ್ಮೆಂಟ್ ಏನಂದ್ರೆ, ನಗರ ಪ್ರದೇಶದ ಮಕ್ಕಳಕ್ಕಿಂತ ಹೆಚ್ಚಾಗಿ ಇವತ್ತು ಏನೋ ಒಂದು ಬಯಕೆ ಇರ್ತಕ್ಕಂಥದ್ದು, ನಾವು ಛಲದಿಂದ ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಗ್ರಾಮೀಣ ಮಕ್ಕಳಲ್ಲಿ ಹೆಚ್ಚಿದೆ.
ಅದರ ಉಪಯೋಗ ಆಗಬೇಕಾಗುತ್ತೆ. ಇಂಥ ಉತ್ತಮವಾದಂತಹ ಸಂಸ್ಥೆಗಳಲ್ಲಿ ನೀವು ವ್ಯಾಸಂಗವನ್ನ ಮಾಡ್ತಕ್ಕಂಥದ್ರ ಜೊತೆಗೆ ಇವತ್ತು ಸಮಾಜದಲ್ಲಿ ಒಂದು ಎತ್ತರಕ್ಕೆ ಬೆಳೀತಕ್ಕಂಥ ಅವಕಾಶಗಳನ್ನ ಬಳಸ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ, ತಮ್ಮಲ್ಲಿ ಇರ್ತಕ್ಕಂಥ ಒಂದು ಆತ್ಮಸ್ಥೈರ್ಯವನ್ನ ವೃದ್ಧಿ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ತಾವು ಹೆಚ್ಚು ಭಾಷೆ, ಇಂಗ್ಲಿಷ್ ಭಾಷೆಯಲ್ಲಿ ಮಾತಾಡ್ತಕ್ಕಂಥ, ಆಂಗ್ಲ ಭಾಷೆಯಲ್ಲಿ ಮಾತಾಡ್ತಕ್ಕಂಥ ಅಭ್ಯಾಸವನ್ನ ಮಾಡ್ಕೋಬೇಕು. ನಾವು ಬರೀ ಇಲ್ಲಿ ಗ್ರಾಮೀಣ ಭಾಗದಿಂದ ಬಂದಿದ್ದೀವಿ, ನಮಗೆ ಆಂಗ್ಲ ಭಾಷೆ, ಇಂಗ್ಲಿಷ್ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಕಷ್ಟ ಅಂತಕ್ಕಂಥ ಭಾವನೆ ಇರಬಾರ್ದು. ನಾನು ಕನ್ನಡ ಭಾಷೆ ಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಪ್ರೀತಿ, ನಮ್ಮ ಭಾಷೆ ಮೇಲೆ ಅಭಿಮಾನ, ಅವೆಲ್ಲ ಒಂದು ಕಡೆ. ಆದರೆ ಭವಿಷ್ಯತ್ತು ನಾವು ಈ ಪ್ರಪಂಚದ ಸವಾಲುಗಳನ್ನ ಎದುರಿಸಬೇಕಾದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇವತ್ತು ಇಂಗ್ಲಿಷ್ ಭಾಷೆಯ ಪ್ರಾಮುಖ್ಯತೆ ಬಹಳಷ್ಟಿದೆ. ಆ ಭಾಷೆಯನ್ನ ಸುಲಲಿತವಾಗಿ ಆತ್ಮವಿಶ್ವಾಸದಿಂದ ಮಾತಾಡ್ತಕ್ಕಂಥದ್ದು ನಾವು ಕಲಿಬೇಕಾದಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಆಗ್ತಾ ಇದೆ. ಅದರ ಕಡೆ ಮಕ್ಕಳು ಹೆಚ್ಚು ತಾವು ಗಮನ ಕೊಡಬೇಕು ಅಂತಕ್ಕಂಥದ್ದು. ಮತ್ತು ಶಿಸ್ತಿನ ಜೀವನ, ತಮ್ಮ ಮೇಲೆ ಇರ್ತಕ್ಕಂಥ ಆತ್ಮವಿಶ್ವಾಸ, ತಮ್ಮಲ್ಲೇ ಇರ್ತಕ್ಕಂಥ ಪ್ರತಿಭೆಯನ್ನ ಯಾರಿಗೂ ಗೊತ್ತಾಗಲ್ಲ ನಮ್ಮ ಮೇಲೆ ಏನ್ ಪ್ರತಿಭೆ ಇದೆ ಅಂತಕ್ಕಂಥದ್ದು. ಆದ್ರೆ ಅದ್ರ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು, ಗುರಿಯನ್ನ ಮುಟ್ಟತಕ್ಕಂಥ ಛಲ ಇರಬೇಕು. ಆದ್ರೆ ಸೋಲುಗಳು ಸಹಜವಾಗಿ ಇದ್ದೇ ಇರ್ತದೆ ಜೀವನದಲ್ಲಿ, ಯಾವುದೂ ನೇರವಾಗಿರೋದಿಲ್ಲ. ಆದ್ರೆ ಆ ಸೋಲೆ ಮುಂದೆ ನಾವು ಯಶಸ್ಸಿಗೆ ನಮಗೆ ಒಂದು ಪ್ರೋತ್ಸಾಹ ಆಗಬೇಕು, ನಮ್ಮಲ್ಲಿ ಉತ್ತೇಜನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಶಿಸ್ತು ಮತ್ತು ಗುರಿ ಮತ್ತು ನಮ್ಮಲ್ಲಿ ಆತ್ಮವಿಶ್ವಾಸ ಇವೆಲ್ಲವನ್ನ ಮೈಗೂಡಿಸ್ಕೊಂಡು ನಾವು ಮುಂದೆ ಈ ಪ್ರಪಂಚದಲ್ಲಿ, ಈ ದೇಶದಲ್ಲಿ, ವಿಶೇಷವಾಗಿ ನಮ್ಮ ದೇಶಕ್ಕೆ ಹೆಸರು ಕೀರ್ತಿ ತರ್ತಕ್ಕಂಥ ಒಂದು ಕೆಲಸ ಆಗಬೇಕು. ತಾವು ಈ ಗ್ರಾಮೀಣ ಒಂದು ಸಂಸ್ಥೆಯಲ್ಲಿ ತಾವು ಇವತ್ತೇನು ತಮಗೆ ಕೈಗೆ ಎಟ್ಟತಕ್ಕಂಥ ಒಂದು ಫೀಸ್, ಒಂದು ಶುಲ್ಕಗಳಲ್ಲಿ ತಮಗೆ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ, ಅದನ್ನು ಖಂಡಿತ ತಾವು ಜೀವನದಲ್ಲಿ ಮರಿಬಾರ್ದು. ಶ್ರೀಕಂಠ ಅವರು ಹೇಳಿದ್ರು ಇಲ್ಲಿ ಏನು, ನಮ್ಮ ಕುಪೇಂದ್ರ ರೆಡ್ಡಿ ಅವರು 1 ಕೋಟಿ ಕೊಡ್ತಾ ಇದ್ದಾರೆ, ಬಹಳ ಸಂತೋಷ. ಕುಪೇಂದ್ರ ರೆಡ್ಡಿ ಅವರು ಇವತ್ತು ಆರ್ಥಿಕವಾಗಿ ಬಹಳ ಸದೃಢವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಒಳ್ಳೆಯ ರೀತಿಯಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ಸರ್ಕಾರದಲ್ಲಿ ಅನುದಾನಿತ ಸಂಸ್ಥೆಗಳಿಗೆ ನೇರವಾಗಿ ಹಣ ಕೊಡುವಂಥದ್ದು ಮತ್ತೊಂದು ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವಕಾಶ ಇಲ್ಲ. ಆದರೂ ಬೇರೆ ಯಾವುದಾದ್ರೂ ರೀತಿಯಲ್ಲಿ ನಾವು ಏನಾದರೂ ಅವಕಾಶಗಳು ಬಂದಂಥ ಸಂದರ್ಭದಲ್ಲಿ ಖಂಡಿತ ಈ ಒಂದು ಸಂಸ್ಥೆಗೆ ನಮ್ಮ ಸಹಕಾರ ಇದೇ ಇರ್ತದೆ. ಇವತ್ತು ಶ್ರೀಕಂಠ ಅವರು ಇವತ್ತು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಇದೇ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥವರಾಗಿ ಇವತ್ತು ಅವರ ಕುಟುಂಬದ ಅವರ ಎಲ್ಲ ಸದಸ್ಯರು ಕೂಡ ಸಕ್ರಿಯವಾಗಿ ಪ್ರಾರಂಭದಿಂದ ಪೂಜ್ಯ ಕರಿಯಪ್ಪನವರ ಒಂದು ಗರಡಿಯಲ್ಲಿ ಅವರ ಜೊತೆಯಲ್ಲಿ ಒಡನಾಡಿಗಳಾಗಿ ಅವರು ಈ ಸಂಸ್ಥೆಯನ್ನು ಬೆಳೆಸುವಂಥದ್ದಕ್ಕೆ ಪ್ರತಿಯೊಂದು ಹಂತದಲ್ಲೂ ಅವರ ಸಹಕಾರ ಇರ್ತಕ್ಕಂಥದ್ದನ್ನ ನಾವು ಗಮನಿಸಿ ಇವತ್ತು ಒಂದು ಒಳ್ಳೆ ಉತ್ತಮವಾದಂಥ ಒಂದು ವ್ಯವಸ್ಥಾಪನಾ ಮಂಡಳಿ ಅವರ ಜೊತೆಲಿದೆ, ಆಡಳಿತ ಮಂಡಳಿ ಅವರ ಜೊತೆಲಿದೆ. ಈ ಸಂಸ್ಥೆ ಮತ್ತಷ್ಟು ಬೆಳೀಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ಈ ಕಾರ್ಯಕ್ರಮ ಯಶಸ್ಸು ಜೊತೆಗೆ ಮತ್ತಷ್ಟು ಇದರಿಂದ ಲಾಭ ಆಗಲಿ. ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಇವತ್ತು ಕೃಷಿ ಕ್ಷೇತ್ರ ಇರ್ಬೋದು, ಬೇರೆ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಒಂದು ದೊಡ್ಡ ಮಾತನಾದಂತಹ ಬದಲಾವಣೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಒಂದು ಉತ್ತಮವಾದಂತಹ ಚರ್ಚೆಗಳು 2 ದಿನಗಳಿಂದ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಇವತ್ತು ಕೂಡ ಚರ್ಚೆ ಆಗ್ತದೆ ಅಂತ ಭಾವಿಸಿ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿರ್ತಕ್ಕಂಥವ್ರು ಎಲ್ಲರಿಗೂ ಈ ಸಂದರ್ಭದಲ್ಲಿ ನನ್ನ ನಮಸ್ಕಾರಗಳು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕನ್ನಡ. ಸುಧಾಕರ್ ಸರ್ ಅವರನ್ನು ಸನ್ಮಾನಿಸಲು ವಿನಂತಿ. ಆದ್ದರಿಂದ ನಮ್ಮ ಸಂಸ್ಥೆಯ ಪರವಾಗಿ ನೀಡುವ ಒಂದು ಪುಟ್ಟ ಸನ್ಮಾನವನ್ನ ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ಎಲ್ಲ ದೂಂತೂರು ಮಾರೇಗೌಡ ಕುಟುಂಬ ವರ್ಗದವರಿಗೆ ಧನ್ಯವಾದಗಳು. IAS ಸಂಸ್ಥೆಗೆ 2 ಎಕರೆ ಜಮೀನನ್ನ ದಾನವಾಗಿ ನೀಡಿದಂತ ಸುನಂದಮ್ಮನವರಿಗೆ ಸನ್ಮಾನಿಸಲಾಗುತ್ತಿದ್ದು, Sri S. Kariyappa, great educationist and strong follower of Mahatma Gandhi. ನಿಜವಾಗಿಯೂ ಆ ಒಂದು ಅಧ್ಯಕ್ಷರು ಮಾತಾಡಬೇಕಿದ್ರೆ ಹೇಳಿದ್ರು, ಅವರು ಮಹಾರಾಜ ಕಾಲೇಜಲ್ಲಿ ಡಿಗ್ರಿ ಮಾಡಿ
ನಂತರ ಅವರ ಲೈಫನ್ನೇ ಒಂದು ಎಜುಕೇಶನ್ಗೆ ಸಮರ್ಪಣೆ ಮಾಡಿದ್ರು ಅಂತ. ನಿಜವಾಗಿಯೂ ಏನು ಆಲ್ಮೋಸ್ಟ್ 70 ವರ್ಷ ಆಗಿದೆ ಸಂಸ್ಥೆ ಸ್ಟಾರ್ಟ್ ಆಗಿ, ಹೆಚ್ಚು ಕಡಿಮೆ 4 ಜನರೇಷನ್ಗೆ ಇದು ಎಜುಕೇಶನ್ ಕೊಟ್ಟಿದೆ. ಶ್ರೀಯುತ ಎಸ್ ಕರಿಯಪ್ಪ ಅವರು ಈ ರೂರಲ್ ಭಾಗ ಏನು ಈ ಭಾಗದಲ್ಲಿ ಎಜುಕೇಶನ್ ಕೊಟ್ಟರೆ ಮಾತ್ರ ಏನಾದರೂ ಬದಲಾವಣೆ ಸಾಧ್ಯ ಅನ್ನುವಂಥ ಉದ್ದೇಶದಿಂದ ಎಜುಕೇಶನ್ಗೆ ಪ್ರಾಧಾನ್ಯತೆ ಕೊಟ್ಟಿದ್ರು. ನಾನು ಯಾವಾಗಲೂ ನಮ್ಮ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಸಾಹೇಬ್ರ ಆಫೀಸಿಗೆ ಹೋದಾಗ ಒಂದು ಲೆಫ್ಟ್ ಸೈಡ್ ಒಂದು ಬೋರ್ಡ್ ಇದೆ, ರೈಟ್ ಸೈಡ್ ಒಂದು ಬೋರ್ಡ್ ಇದೆ. ಯಾವಾಗಲೂ ನೋಡ್ತಾ ಇರ್ತೀನಿ, ಹೋದಾಗೆಲ್ಲ ಪುನಃ ಓದ್ತಾ ಇರ್ತೀನಿ. ಅದು ಎಕ್ಸಾಕ್ಟ್ ಆ ವರ್ಡ್ಸ್ ನಮ್ಗೆ ಹೇಳಕ್ಕಾಗದೇ ಇದ್ರು ಆ ಜ್ಞಾನ ನನಗೆ ಯಾವಾಗಲೂ ನನಗೆ ನೆನಪಾಗ್ತಾ ಇರುತ್ತೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿರುವಂತಹದ್ದು, ಹುಟ್ಟುವಾಗ ಎಲ್ಲ ಮಗು ವಿಶ್ವಮಾನವರಾಗಿ ಹುಟ್ಟುತ್ತಾರೆ, ಆದ್ರೆ ಪರಿಸರ ಬೇರೆ ಬೇರೆ ಕಾರಣದಿಂದ ಅಲ್ಪ ಮಾನವರಾಗ್ತಾರೆ. ಆದ್ರೆ ನಮ್ಮ ಎಜುಕೇಶನ್ ಇಂದ ಅವ್ರನ್ನ ವಿಶ್ವಮಾನವರನ್ನಾಗಿ ಮಾಡುವಂತ ಅದು ಎಜುಕೇಶನ್ ಅಲ್ಲಿ ಶಕ್ತಿ ಇದೆ. ಅದನ್ನ ನಾವು ವಿಶ್ವವಿದ್ಯಾಲಯಗಳು ಕಾಲೇಜ್ಗಳು ಮಾಡಬೇಕು ಅಂತ. ಇನ್ನೊಂದು ಬೋರ್ಡ್ ಅಲ್ಲಿ ಅಬ್ದುಲ್ ಕಲಾಂ ಅವರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅವರ ಒಂದು ಕೋಟ್ ಇದೆ, the education it is an instrument, it can be used to transform the world ಅಂತ. ಅದು ನಿಜವಾಗಿಯೂ ಅದು ಹೌದು. ಶ್ರೀ ಎಸ್ ಕರಿಯಪ್ಪ ಅವರು ಮಾಡಿರುವಂತ ಸಾಧನೆ ಇದೆಯಲ್ಲ, ಈ ರಾಜ್ಯಕ್ಕೆ, ದೇಶಕ್ಕೆ, ಪ್ರಪಂಚಕ್ಕೆ ಮಾದರಿಯಾಗಿದೆ. ಅವರು ಹೇಗೆ ಮಹಾರಾಜ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು ಅದನ್ನ ನೆನೆಸ್ಕೊಂಡ್ರೆ ನಾವು ಯಾವಾಗಲೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ನೆನೆಸ್ಕೋಬೇಕು. ಈ ಕರ್ನಾಟಕದಲ್ಲಿ ನಮ್ಮ ಮಿನಿಸ್ಟರ್ ಸಾಹೇಬ್ರು ಹೇಳಿದಾಗೆ ಬೆಂಗಳೂರು ಅಂತ ಸಿಟಿಗೆ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾಗ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸ್ಥಾಪನೆ ಆಗಿರೋದಾಗ್ಲಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗಿರೋದಾಗ್ಲಿ, ಸ್ಟೀಲ್ ಇಂಡಸ್ಟ್ರಿ ಬರ್ಲಿಕ್ಕೆ, KRS ಡ್ಯಾಮ್ ಬರ್ಲಿಕ್ಕೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಬರ್ಲಿಕ್ಕೆ ಎಲ್ಲ ಒಂದು ಮೂಲ ಬುನಾದಿ ಹಾಕಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಈ ಒಂದು ಸಂಸ್ಥೆಯನ್ನ ಶ್ರೀ HK ಶ್ರೀಕಂಠ್ ಅವರು ತುಂಬಾ ಚೆನ್ನಾಗಿ ಅದನ್ನ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ನನ್ಗೇನ್ ಅನ್ಸುತ್ತೆ ಅಂದ್ರೆ, ಸರ್ ನೀವು ಯಾವ ಮಟ್ಟಕ್ಕೂ ತಗೊಂಡು ಹೋಗ್ಬೋದು. ಯಾಕಂದ್ರೆ ಇಲ್ಲಿ ಇರುವಂತ ಅಲ್ಯೂಮಿನಿಸ್ ಬಹಳಷ್ಟು ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಾರೆ. ನಿಮ್ಗೆ ಅವ್ರ ಸಹಾಯ ತಗೊಂಡ್ರೆ ಇದನ್ನು ಒಂದು ವಿಶ್ವವಿದ್ಯಾಲಯವನ್ನಾಗಿ ಬೆಳೆಸಬಹುದು. ನಿಮ್ಗೆ ಯಾವ ತರದ್ದು ತೊಂದರೆ ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ. ನಮ್ಮ ಮಿನಿಸ್ಟರ್ ಮಾತಾಡ್ಬೇಕಿದ್ರೆ ಹೇಳಿದ್ರು, ನಾವು ಎಜುಕೇಶನ್ ಒಟ್ಟಿಗೆ ನಾವು ಸ್ಕಿಲ್ ಕೊಡಬೇಕು, ಏನು 21st ಸೆಂಚುರಿ ಸ್ಕಿಲ್ ಕೊಡಬೇಕು ಅಂತ. ನಿಜವಾಗಿಯೂ ಹೌದು. BSc ಆಗ್ಲಿ, BCom ಆಗ್ಲಿ, ಆರ್ಟ್ಸ್ ಆಗ್ಲಿ, ಯಾವುದೇ ಸಬ್ಜೆಕ್ಟ್ ಆಗ್ಲಿ, ಅವ್ರಿಗೊಂದು ಕಮ್ಯುನಿಕೇಶನ್ ಸ್ಕಿಲ್, ಕಂಪ್ಯೂಟರ್ ಸ್ಕಿಲ್ ಕೊಟ್ರೆ ಅವರಿಗೆ ಎಲ್ಲ ಕಡೆನೂ ಜಾಬ್ ಸಿಗತ್ತೆ. ಮತ್ತೆ ಅವರೇ ಜಾಬ್ ಕ್ರಿಯೇಟ್ ಮಾಡುವಂತ ಒಂದು ಸಾಮರ್ಥ್ಯ ಬರುತ್ತೆ. ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯನೂ ಅಷ್ಟೇ 1964 ಅಲ್ಲಿ ಸ್ಟಾರ್ಟ್ ಆಗಿರುವಂತಹ ವಿಶ್ವವಿದ್ಯಾಲಯ ಏಷ್ಯಾದಲ್ಲೇ ಒನ್ ಆಫ್ ದಿ ಲಾರ್ಜೆಸ್ಟ್ ನಂಬರ್ ಆಫ್ ಎಫಿಲಿಯೇಟೆಡ್ ಕಾಲೇಜ್ ಇರುವಂತ ವಿಶ್ವವಿದ್ಯಾಲಯವಾಗಿತ್ತು. 2017 ಡಿವೈಡ್ ಆದ್ಮೇಲೆ ನಮ್ಮಲ್ಲೂ ಇನ್ನೂ ಒಂದು 296 ಕಾಲೇಜ್ಗಳಿವೆ. ಈ ರೂರಲ್ ಕಾಲೇಜ್ ಒನ್ ಆಫ್ ದಿ ನಮ್ಮ ಒಂದು ಪ್ರೌಡ್ ಎಫಿಲಿಯೇಟೆಡ್ ಇನ್ಸ್ಟಿಟ್ಯೂಷನ್. ನಮ್ಮ ವಿಶ್ವವಿದ್ಯಾಲಯದ ಕಡೆಯಿಂದ ನೀವು ಏನಾದರೂ ಹೊಸ ಕೋರ್ಸಸ್, ಎಂಪ್ಲಾಯಬಿಲಿಟಿ ರಿಲೇಟೆಡ್ ಕೋರ್ಸಸ್ ಮಾಡೋದಾದ್ರೆ ನಮ್ಮ ವಿಶ್ವವಿದ್ಯಾಲಯ ಸದಾ ಸಿದ್ಧ ಇದೆ. ನಿಮ್ಗೆ ಎಲ್ಲಾ ತರದ ಹ್ಯಾಂಡ್ ಹೋಲ್ಡ್ ಅನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ, ಈ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್, ಇಂಟರ್ ಡಿಸಿಪ್ಲಿನರಿ ಕಾನ್ಫರೆನ್ಸ್ ಏನು, ಅದು ನಮ್ಮ ಕಾಮರ್ಸ್ ಡೀನ್ ನಮ್ಮ ಪ್ರೊಫೆಸರ್ ನಿರ್ಮಲಾ ಅವರು ಅದನ್ನ ಮುನ್ನಡೆಸ್ತಾ ಇದ್ದಾರೆ. ನಿಜವಾಗಿಯೂ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇಂಟರ್ ಡಿಸಿಪ್ಲಿನರಿ ಇಸ್ ಆರ್ಡರ್ ಆಫ್ ದಿ ಡೇ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಒಂದೇ ಡಿಸಿಪ್ಲಿನ್ ಅಲ್ಲಿ ಇದ್ರೆ ಏನು ಯೂಸ್ ಆಗಲ್ಲ. ನಮ್ಮ ಇನ್ನೊಂದು ಕುವೆಂಪು ಅವರು ಹೇಳಿದ್ದು ಒಂದು ನೆನೆಸ್ಕೊಳ್ತಾ ಇದ್ದೀನಿ. ನಮ್ಮ ವಿದ್ಯಾರ್ಥಿಗಳನ್ನ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಭತ್ತ ತುಂಬಾ ಚೀಲಗಳನ್ನಾಗಿ ಮಾಡ್ತಾ ಇದ್ದೀವಿ. ಏನು ಆ ಡಿಸಿಪ್ಲಿನ್ ಅಷ್ಟೇ ಸಂಬಂಧಪಟ್ಟಿದ್ದು. ಅವ್ರು ಹೇಳ್ತಾರೆ, ನಾವು ನಮ್ಮ ವಿದ್ಯಾರ್ಥಿಗಳನ್ನ ಭತ್ತ ಬೆಳೆಯುವಂತ ಗದ್ದೆಗಳನ್ನಾಗಿ ಮಾಡಬೇಕು ಅಂತ. ಅದು ಈ ಇಂಟರ್ ಡಿಸಿಪ್ಲಿನರಿಯಿಂದ ಸಾಧ್ಯ. ಇಂಥ ಒಂದು ರೂರಲ್ ಪ್ಲೇಸ್ ಅಲ್ಲಿ ಇಂಥ ಒಂದು ಕಾನ್ಫರೆನ್ಸ್ ಮಾಡ್ತಾ ಇರುವಂತದ್ದು ನಿಜವಾಗಿಯೂ ಖುಷಿ ಕೊಟ್ಟಿದೆ. ಈ ಒಂದು 2 ದಿನದ ಕಾನ್ಫರೆನ್ಸ್ ಅದರಲ್ಲಿ ಒಳ್ಳೆ ಔಟ್ಕಮ್ ಬರಲಿ. ಈ ಒಂದು ಇನ್ಸ್ಟಿಟ್ಯೂಷನ್ಗೂ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಳ್ಳೇದಾಗ್ಲಿ. ಮತ್ತೆ ಅದ್ರ ಬಗ್ಗೆ ರಿಸರ್ಚ್ಗೂ ಅವ್ರು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ.
ನಮ್ಮ ದೇಶದಲ್ಲಿ ಬಹಳಷ್ಟು ರಿಸರ್ಚ್ ಪಬ್ಲಿಕೇಶನ್ಸ್ ಎಲ್ಲ ಆಗ್ತಾ ಇದೆ. ಆದ್ರೆ ನಾವು ವರ್ಲ್ಡ್ ಅಲ್ಲಿ 3rd ಪ್ಲೇಸ್ ಅಲ್ಲಿ ಇದ್ದೀವಿ, ಚೈನಾ ಅಮೆರಿಕ ಬಿಟ್ರೆ ಇಂಡಿಯಾ. ಬಟ್ ನಮ್ದು ಅಕಾಡೆಮಿಕ್ ಇಂಟ್ರೆಸ್ಟ್ ಅಲ್ಲಿ ಹೆಚ್ಚು ರಿಸರ್ಚ್ ಆಗ್ತಾ ಇದೆ ಬಿಟ್ರೆ ನಾವು ಏನ್ ರಿಸರ್ಚ್ ಮಾಡ್ತೀವಿ ಸಮಾಜದಲ್ಲಿ ಬದಲಾವಣೆ ತರುವಂತ ರಿಸರ್ಚ್ ಆಗ್ಬೇಕು. ನಮ್ಮ ಆರ್ಥಿಕ ಏನು ಇಕಾನಮಿ ಮೇಲೆ ಇಂಪ್ಯಾಕ್ಟ್ ತರಬೇಕು, ಇಕಾನಮಿ ಹೆಚ್ಚು ಮಾಡುವಂತ ರಿಸರ್ಚ್ ಆಗ್ಬೇಕು ಅಂತ ಒಂದು ಇದರಲ್ಲಿ ದೂರದೃಷ್ಟಿಯಲ್ಲಿ ಇವತ್ತು ಈ ಕಾನ್ಫರೆನ್ಸ್ ನಡೀತಾ ಇದೆ. ಒಳ್ಳೇದಾಗ್ಲಿ ಅಂತ ಶುಭ ಹಾರೈಸ್ತಾ ನಮ್ಮ ಆನರಬಲ್ ಮಿನಿಸ್ಟರ್ ಅವರಿಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಹೋಗ್ಲಿಕ್ಕಿದೆ, ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲ್ಲ. ಒಳ್ಳೇದಾಗ್ಲಿ. ನಮ್ಮ ರೂರಲ್ ಇಂಡಿಯಾ ಏನಿದೆ 65% ಆಫ್ ಇಂಡಿಯನ್ ಪಾಪ್ಯುಲೇಷನ್ ರೂರಲ್ ಏರಿಯಾದಲ್ಲಿ ನೀವು ಬದುಕ್ತಾ ಇರುವಂತದ್ದು. ನಾನು ಒಂದು ರೂರಲ್ ಏರಿಯಾದಿಂದ ಬಂದವನು, ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಬಂದವನು. ನನ್ನ ಕಂಪ್ಲೀಟ್ ಎಜುಕೇಶನ್ ಸರ್ಕಾರಿ ಸ್ಕೂಲು ಇದರಲ್ಲೇ ಮಾಡಿದವನು. ನನಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಒಂದು ರೂರಲ್ ಏರಿಯಾದ ಮಕ್ಕಳಿಗೆ ಒಂದು ಹೈಯರ್ ಎಜುಕೇಶನ್ ಸಿಕ್ಕುವಂತದ್ದು ಅಂತ. ನಾವು ಇಷ್ಟೆಲ್ಲ ಡೆವಲಪ್ ಆದ್ರೂ ನಮ್ಮ ರೂರಲ್ ನಲ್ಲಿ ನಮ್ಮ ಒಂದು ಕಂಟಿನ್ಯೂಸ್ ಎಲೆಕ್ಟ್ರಿಸಿಟಿ ಇರಲ್ಲ. ಎಲೆಕ್ಟ್ರಿಸಿಟಿ ಇದ್ದಿದ್ಮೇಲೆ ನಮ್ಗೆ ಇಂಟರ್ನೆಟ್ ಫೆಸಿಲಿಟಿಗೂ ತುಂಬಾ ಕಷ್ಟ ಇರುತ್ತೆ. ಹಾಗಾಗಿ ನಾವೇನು ಸಿಟಿಯಲ್ಲಿ ಏನ್ ನಾವು ಪಡ್ಕೊಳ್ತಾ ಇದ್ದೀವಿ ಅದು ರೂರಲ್ ಏರಿಯಾದಲ್ಲಿ ಸಿಗ್ತಾ ಇಲ್ಲ. ಈಗ ನಮ್ಮ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ತಗೊಂಡ್ರು ಇದು ಏನು ರೂರಲ್ ಏರಿಯಾದಿಂದ ಕಾಂಟ್ರಿಬ್ಯೂಟ್ ಆಗ್ತಾ ಇರುವಂತದ್ದು ಬರೀ 1/3 ಅಷ್ಟೇ. ಇನ್ನಷ್ಟು ತುಂಬಾ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹೈಯರ್ ಎಜುಕೇಶನ್ಗೆ ಇನ್ನಷ್ಟು ಒತ್ತು ಕೊಡಬೇಕಾಗಿದೆ. ಈ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಅಧ್ಯಕ್ಷರಿಗೆ, ಎಲ್ಲ ಮೆಂಬರ್ಸ್ ಅಂಡ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲರಿಗೂ ನನ್ನ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.